ವಿಜಯಪುರ ಜಿಲ್ಲೆಯಾದ್ಯಂತ ಮತ್ತು ಇಡೀ ದೇಶಾದ್ಯಂತ ಈ ಸೈಬರ್ ಕ್ರೈಮ್ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಸಾರ್ವಜನಿಕರಲ್ಲಿ ಒಂದು ಮನವಿ ಏನಂತಂದರೆ, ಇದಕ್ಕೆ ಹೆಚ್ಚಿನ ಅರಿವು ಸಾರ್ವಜನಿಕರಲ್ಲಿ ಮೂಡ್ತು ಅಂತಂದರೆ ಸೈಬರ್ ಕ್ರೈಮನ್ನು ನಾವು ತಡೆಗಟ್ಟಬಹುದು. ಇದರ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಆದಂಥ ಒಂದು ಪ್ರಕರಣದ ಬಗ್ಗೆ ತಮಗೆ ನಾನು ಮಾಹಿತಿಯನ್ನು ನೀಡಲಿಕ್ಕೆ ಬಯಸ್ತೀನಿ. ಇದರಲ್ಲಿ ಒಬ್ಬ ಸುಮಾರು 40-45 ವರ್ಷದ ವ್ಯಕ್ತಿ ಅವರು ತಮ್ಮ ಮನೆಯಲ್ಲಿ ತಮ್ಮ ಮೊಬೈಲನ್ನು ಮಕ್ಕಳಿಗೆ ನೀಡಿರ್ತಾರೆ. ಆ ಮೊಬೈಲ್ನಲ್ಲಿ ಅವರು ಎಲ್ಲ ತಮ್ಮ ಬ್ಯಾಂಕಿಂಗ್ ಆ್ಯಪ್ಗಳನ್ನೆಲ್ಲ ಅವರು ಅದರಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಅವರು ತಮ್ಮ ಮಗು ಹತ್ರ ಏನು ಮೊಬೈಲ್ ಬಿಟ್ಟು ಹೋಗಿರ್ತಾರೆ, ಆ ಮಗು ಮೊಬೈಲನ್ನು ಬಳಸುವಂಥ ಸಂದರ್ಭದಲ್ಲಿ ಯಾವ ಆ್ಯಪನ್ನು ಬಳಸುವಂಥ ಸಂದರ್ಭದಲ್ಲಿ ಅನ್ನುವಂಥ ಮಾಹಿತಿಯನ್ನು ಪತ್ತೆ ಹಚ್ಚಬೇಕಾಗಿದೆ. ಆದರೆ ಆ ಸಂದರ್ಭದಲ್ಲಿ ಒಂದು APK ಫೈಲು ಸೈಬರ್ ಕಳ್ಳರು ಕಳಿಸಿರ್ತಾರೆ. ಆ ಮಗು ಗೊತ್ತಾಗದೇ ಒಂದು ಆ್ಯಪನ್ನು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡುತ್ತೆ. ಆ ಇನ್ಸ್ಟಾಲ್ ಮಾಡಿ ಆದ ನಂತರ ಆ ಸಂಪೂರ್ಣ ಮೊಬೈಲ್ನ ನಿಯಂತ್ರಣ ಸೈಬರ್ ಕಳ್ಳರ ಒಂದು ಕೈಯಲ್ಲಿ ಸಿಕ್ಕು ಅವರ ಬ್ಯಾಂಕ್ ಖಾತೆಯಲ್ಲಿರ್ತಕ್ಕಂಥ ಸುಮಾರು 14 ಲಕ್ಷನಷ್ಟು ಹಣ ಆ ಸೈಬರ್ ಕಳ್ಳರು ದೋಚಿದ್ದಾರೆ. ಹಾಗಾಗಿ ನನ್ನ ಒಂದು ಸಾರ್ವಜನಿಕರಲ್ಲಿ ಮನವಿ ಏನಂತಂದರೆ, ಈ ಥರ ಮೊಬೈಲ್ಗಳನ್ನು ತಾವು ಮಕ್ಕಳಲ್ಲಿ ನೀಡಿದಾಗ ಅವರ ಮೇಲೆ ಒಂದು ಸ್ವಲ್ಪ ನಿಗಾ ಇಟ್ಟು ಈ ರೀತಿಯ ಏನು APK ಫೈಲ್ಸ್ ಅಂತ ನಾವು ಕರಿತೀವಿ, ಆ ಫೈಲ್ಗಳು ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ಗಳು ಆಗದೇ ಇರೋ ರೀತಿಯಲ್ಲಿ ತಾವು ನೋಡಿಕೊಂಡ್ರೆ ತಮ್ಮ ಮೊಬೈಲ್ ಸುರಕ್ಷಿತ ಇರುತ್ತೆ ಮತ್ತು ತಮ್ಮ ಹಣವೂ ಕೂಡ ಸುರಕ್ಷಿತ ಇರುತ್ತೆ. ಸರ್, ಈ ಕೇಸಲ್ಲಿ ಎಷ್ಟು ಬಂದಿದೆ? ಸುಮಾರು 14 ಲಕ್ಷ ಹಣ ಈ ಕೇಸ್ನಲ್ಲಿ ಅವರು ದೋಚಿದ್ದಾರೆ. ಅಂದರೆ ಈಗ ಪ್ರಕರಣ ನಮ್ಮ ಸೈನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ನಾವು ತನಿಖೆ OTP ಇಲ್ಲದೇನಾ ಸರ್? OTP ಅವಶ್ಯಕತೆನೇ ಇರೋದಿಲ್ಲ. ಇದರಲ್ಲಿ ಅವರು ವಾಟ್ಸಪ್ನಲ್ಲಿ ಆ ಒಂದು APK ಫೈಲ್ ಕಳಿಸ್ಬೋದು, ಅಥವಾ ಮೊಬೈಲ್ ಮೆಸೇಜ್ SMS ಮಾಡ್ತಾರಲ್ಲ ಅದರಲ್ಲೂ ಕೂಡ APK ಫೈಲ್ ಕಳಿಸ್ಬೋದು. ಆ APK ಫೈಲ್ ರಿಸೀವ್ ಆದ ತಕ್ಷಣ ಅದು ಲಿಂಕ್ ಇರುತ್ತೆ. ಆ ಲಿಂಕನ್ನು ಅವ್ರು ಏನಾದರೂ ಪ್ರೆಸ್ ಮಾಡಿ ಇನ್ಸ್ಟಾಲ್ ಅಂತ ಹೇಳಿದ್ರು ಅದರಲ್ಲಿ ಅವರು ಪ್ರೆಸ್ ಮಾಡಿದ್ರೆ ಆ ಮೊಬೈಲ್ನಲ್ಲಿ ಆ ಒಂದು APK ಫೈಲ್ ಇನ್ಸ್ಟಾಲ್ ಆಗಿರುತ್ತೆ. ಆ ಒಂದು ಸರಿ ಅದು APK ಫೈಲ್ ಅಂತಂದರೆ ಬಹಳಷ್ಟು ವಿಷಯಗಳ ಸಂಬಂಧಪಟ್ಟಂತೆ APK ಫೈಲ್ಗಳನ್ನು ಬಳಸ್ತಾರೆ. ಬರೀ ಹ್ಯಾಕರ್ಸು ಮತ್ತು ಈ ಥರ ನಿಯಂತ್ರಣ ತೆಗೆದುಕೊಳ್ಳಿಕ್ಕೆ ಮಾತ್ರ ಬಳಸೋದಿಲ್ಲ, ಇವನ್ ಒಳ್ಳೆಯ ಉದ್ದೇಶಕ್ಕೋಸ್ಕರ ಕೂಡ APK ಫೈಲ್ಗಳನ್ನು ಬಳಸ್ತಾರೆ. ಆದರೆ ಈ ಮೊಬೈಲ್ ಏನು ಸೈಬರ್ ಕಳ್ಳರಿದ್ದಾರೆ, ಈ ಒಂದು ಸಾಧನವನ್ನು ಅವರು ಬಳಸ್ಕೊಂಡು APK ಫೈಲನ್ನು ಅವರು ಇಂಟರ್ನೆಟ್ ಮುಖಾಂತರ ಮೊಬೈಲ್ಗಳಿಗೆ ಕಳಿಸ್ಕೊಡ್ತಾರೆ. ಅದು ಸೋಷಿಯಲ್ ಮೀಡಿಯಾ ಮುಖಾಂತರ ಆಗಿರ್ಬೋದು ಅಥವಾ SMS ಮುಖಾಂತರ ಆಗಿರ್ಬೋದು. ಕಳಿಸಿ ಆದ ನಂತರ ಅದು ಲಿಂಕ್ ಇರುತ್ತೆ. ಲಿಂಕ್ ಕ್ಲಿಕ್ ಮಾಡಿದ ಮೇಲೆ ನಂತರ ಅದರಲ್ಲಿ ಇನ್ಸ್ಟಾಲ್ ಅಂತ ಅವರು ಏನಾದರೂ ಅದರಲ್ಲಿ ಪ್ರೆಸ್ ಮಾಡಿದ್ರಂದರೆ ಆ APK ಫೈಲು ಏನು ಆ ಮೊಬೈಲ್ ನಿಯಂತ್ರಣ ತೆಗೆದುಕೊಳ್ಳೋ ಒಂದು ಉದ್ದೇಶದಿಂದ APK ಫೈಲ್ ಇರುತ್ತೆ, ಆ APK ಫೈಲು ಅವರ ಮೊಬೈಲಲ್ಲಿ ಇನ್ಸ್ಟಾಲ್ ಆಗುತ್ತೆ. ನೀವು ಹೇಗೆ ರೆಗ್ಯುಲರ್ ಪ್ಲೇಸ್ಟೋರ್ನಲ್ಲಿ ಆ್ಯಪ್ಗಳನ್ನು ಸರ್ಚ್ ಮಾಡಿ ನಿಮಗೆ ಬೇಕಾದಂಥ ಆ್ಯಪ್ಗಳನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ತೀರೋ, ಅದೇ ರೀತಿ ಈ APK ಫೈಲು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗುತ್ತೆ. ಒಂದು ಸರಿ ಈ APK ಫೈಲು ದುರುದ್ದೇಶ ಹೊಂದಿದಂಥ APK ಫೈಲು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆದ ತಕ್ಷಣ ಆ ಸೈಬರ್ ಕಳ್ಳರ ಕೈಯಲ್ಲಿ ಈ ಮೊಬೈಲ್ನ ಸಂಪೂರ್ಣ ನಿಯಂತ್ರಣ ಅವ್ರ ಕಡೆ ಹೋಗ್ಬಿಡುತ್ತೆ. ಇವರ ಸ್ಕ್ರೀನ್ ಕೂಡ ಅವರು ಅಲ್ಲಿ ನೋಡಬಹುದು, ಇವರ ಅಲ್ಲೇ ಕುಳಿತುಕೊಂಡು ಇವರ ಎಲ್ಲ ಆ್ಯಪ್ಗಳನ್ನು ಕೂಡ ಅವರು ಆಪರೇಟ್ ಮಾಡ್ಬೋದು. ಇವರ OTPನೂ ಕೂಡ ಅವ್ರ ಮೊಬೈಲ್ಗೆ ಹೋಗುತ್ತೆ. ಒಂದು ವೇಳೆ ಏನಾದರೂ ಬ್ಯಾಂಕ್ ಪಾಸ್ವರ್ಡ್ ಚೇಂಜ್ ಮಾಡಬೇಕಾಗಿದೆ ಅಥವಾ ಹಣವನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ಕಳಿಸುವಂಥ ಸಂದರ್ಭದಲ್ಲಿ ಹೈ ಸೆಕ್ಯೂರಿಟಿ ಪಾಸ್ವರ್ಡು ಬ್ಯಾಂಕ್ನವರು ಕಳಿಸುವಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ. ಸರ್ ನಮಸ್ಕಾರ, ನನ್ನ ಹೆಸರು ಬಸವರಾಜ್, ತಂದೆ ಹನುಮಂತರಾಯ ಹವಾಲ್ದಾರ್. ನಾನು LIC ರಿಟೈರ್ಡ್ ಎಂಪ್ಲಾಯೀಸ್ ಆಗಿದ್ದು ನಾನು ಸಿಂಧಿಗೆಲ್ಲ ಸುಮಾರು 35 ವರ್ಷದಿಂದ ವಾಸವಾಗಿದ್ದೇನೆ. ಅದೇ ರೀತಿ ನನ್ನ ಅಕೌಂಟ್ ಕೂಡ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಿಂಧಿಗಿನಲ್ಲೇ SB ಅಕೌಂಟ್ ಹೊಂದಿದ್ದೇನೆ. ನನಗೆ ಇದ್ದಕ್ಕಿದ್ದ ಹಾಗೆ 9ನೇ ತಾರೀಕು ಸ್ಯಾಟರ್ಡೆ ಈವ್ನಿಂಗ್ ಮೆಸೇಜ್ ಬರ್ಲಿಕ್ಕೆ ಶುರು ಮಾಡಿದ್ವು. ಮೆಸೇಜ್ ಬಂದಮೇಲೆ ನಾವು ಇದೇನೇ ಹ್ಯಾಕರ್ಸ್ದು ಪ್ರಾಬ್ಲಮ್ ಇರ್ತಾವಂತೇಳಿ ನಾವು ಯಾವುದೋ ಅದನ್ನು ಕ್ಲಿಕ್ ಮಾಡಲಿಲ್ಲ. ತದನಂತರ ನಮ್ಮದು ಅಕೌಂಟ್ ಯೂನಿಯನ್ ಬ್ಯಾಂಕಿನಲ್ಲಿ ಇರೋದ್ರಿಂದ ಮೊಬೈಲ್ ಕ್ಲೋನಿಂಗ್ ಮಾಡಿದರು. ಆಮೇಲೆ ಸಾಯಂಕಾಲ 7:30 ಸುಮಾರಿಗೆ ನಮ್ಮದು ಫಸ್ಟ್ ಡೆಬಿಟ್ ಕಾರ್ಡನ್ನು ಬ್ಲಾಕ್ ಮಾಡಿದರು. ಆಮೇಲೆ ಅದರಲ್ಲಿ ನೆಟ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಆ್ಯಕ್ಟಿವೇಟ್ ಮಾಡಿದರು. ಡೈಲಿ ಲಿಮಿಟ್ 5 ಲ್ಯಾಕ್ ಇದ್ದದನ್ನು 25 ಲ್ಯಾಕ್ ಅಂತ ಮಾಡಿದರು. ತದನಂತರ ಇದೆಲ್ಲ ನಾವು ಮೆಸೇಜ್ ನಂತರ ನೋಡಿದ್ದು ಸರ್. ನಮಗೆ ಫಂಕ್ಷನ್ ಗದ್ದಲದಲ್ಲಿ ಇರೋದ್ರಿಂದ ನಮಗೊಂದು 1/2 hour 1 hour ನಮ್ಮ ಮೊಬೈಲ್ ನೋಡಲಿಕ್ಕೆ ಆಗಿರಲಿಲ್ಲ. ಈ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಮಾಡಿದ ನಂತರ ಬೆನಿಫಿಷರೀಸ್ ಎಲ್ಲ ಆ್ಯಡ್ ಮಾಡ್ಕೊಂತ ಹೋದರು. ತದನಂತರ
ಸಾಯಂಕಾಲ 7:30 ಅದೇನು ಸ್ಟಾರ್ಟ್ ಆಯಿತು ಅದಾದ ನಂತರ ಆ್ಯಕ್ಟಿವಿಟೀಸ್ ಆದ ನಂತರ ಬೆನಿಫಿಷರಿ ಆ್ಯಡ್ ಮಾಡಿದ ನಂತರ 2 ಲಕ್ಷದ 5 ಟ್ರಾನ್ಸಾಕ್ಷನ್ ಆಗಿದೆ ಸರ್. ಆಮೇಲೆ 4,54,000 ಒಂದು ಟ್ರಾನ್ಸಾಕ್ಷನ್ ಆಗಿದೆ. ಟೋಟಲ್ 14,54,000 ನನ್ನ ಅಕೌಂಟ್ನಿಂದ. ಅದರಲ್ಲಿ 14,54,000ದಲ್ಲಿ 4,54,000 ನನ್ನ ಜಾಯಿಂಟ್ ಅಕೌಂಟಿಗೆ ಮಾಡಿದ್ದಾರೆ. ನಂದು ಮತ್ತು ನನ್ನ ಹೆಂಡತಿ ಬಸಮ್ಮ ವಾಲ್ದಾರ್ ಅಂತೇಳಿ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿತ್ತು. ಇದೆಲ್ಲ ನಾವು ಸುಮಾರು 9:30 ಸುಮಾರು ನೋಡಿದ್ವಿ. ಅಲ್ಲಿವರೆಗೆ ನಮಗೆ ಇದನ್ನು ಗಮನ ಕೊಡ್ಲಿಕ್ಕೆ ಆಗಲಿಲ್ಲ. ಮನೆಯಿಂದ ಒಂದು ಫಂಕ್ಷನ್ ಇದ್ದ ಸಂಬಂಧ 9:30 ನೋಡಿದ ತಕ್ಷಣ ರಾತ್ರಿ 10 ಗಂಟೆಗೆ ನಾವು ಗಾಬರಿ ಬಿದ್ದ ನಂತರ 10 ಗಂಟೆಗೆ 1930ಕ್ಕೆ ಕಾಲ್ ಮಾಡಿ ಕಂಪ್ಲೇಂಟ್ ರೇಸ್ ಮಾಡಿದ್ವಿ. ಆಯಿತು, ಅವರೆಲ್ಲ ಅಮೌಂಟ್ ಫ್ರೀಸ್ ಮಾಡ್ತೀವಿ ಅಂತ ಹೇಳ್ಕೊಟ್ರು ಸರ್. ತದನಂತರ ನಾವು ಮನೆಗೆ ಬಂದ್ವಿ. ಇನ್ನೇನು ಮುಂದಿಂದೆಲ್ಲ ಅಕೌಂಟ್ ಫ್ರೀಸ್ ಆಗುತ್ತೆ ಬಿಡಿ ಅಂತ ಹೇಳ್ಬಿಟ್ವಿ. ಬಟ್ ಮಾರನೇ ದಿನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.